ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಸಿಎಂ ಕದನದ ಮಧ್ಯೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಚೆಕ್ಮೇಟ್ ಇಟ್ಟಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಬಂದ್ರೆ ತಾನೇ ದಲಿತ ಸಿಎಂ ಮಾತು ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕದನ ಮಧ್ಯೆ ಯತೀಂದ್ರ ಚೆಕ್ಮೇಟ್ ಇಟ್ಟಿದ್ದಾರೆ. ಸಿಎಂ ಬದಲಾದ್ರೆ ತಾನೇ ದಲಿತ ಸಿಎಂ ಮಾತು ಅಂತ ಅವರು ಪ್ರಶ್ನಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ದಲಿತ ಸಿಎಂ ಪ್ರತಿಪಾದನೆ, ಸಿದ್ದರಾಮಯ್ಯರೇ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ ಅಂತ ಮತ್ತೊಮ್ಮೆ ಅವರು ಹೇಳಿದ್ದಾರೆ. ತಂದೆಯವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಆ ಪ್ರಶ್ನೆ ಬರುತ್ತೆ, ಇಳಿಸುವಂತಹ ವಿಚಾರವೇ ಇಲ್ಲ ಇಲ್ಲಿ ಸದ್ಯ ಅಂತ ಪ್ರಶ್ನೆಯೇ ಉದ್ಭವ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಸಿಎಂ ಕದನ ಮಧ್ಯೆ ಯತೀಂದ್ರ ಅವರ ಈ ಹೇಳಿಕೆ ಏನಿದೆ ಈಗ ಮತ್ತೆ ಇನ್ಯಾವ ರೀತಿಯಾದಂತಹ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಫೈನಲ್ ಒನ್ ಟಚ್ ಅಪ್ ನ ಕೊಟ್ಟಿದ್ದಾರೆ. ತಂದೆಯವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಎಲ್ಲ ಬರುತ್ತೆ. ಸೊ ಅವಾಗ ಆ ಥರ ಆದಾಗ ಖಂಡಿತ ಅದ್ರ ಬಗ್ಗೆ ಸಿಎಂ ಆದ್ರೆ ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿರುವಂತ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾವು ಡಿನ್ನರ್ ಮೀಟಿಂಗ್ ಮಧುವಪ್ಪ ಅವ್ರ ಮನೆಯಲ್ಲಿ ನಿಜವಾಗ್ಲೂ ಅದ್ರ ಬಗ್ಗೆ ಮಾಡ್ತಿಲ್ಲ. ತಂದೆಯವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಎಲ್ಲ ಬರುತ್ತೆ. ಸೊ ಅವಾಗ ಆ ಥರ ಆದಾಗ ಖಂಡಿತ ಅದ್ರ ಬಗ್ಗೆ ಸಿಎಂ ಆದ್ರೆ ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿರುವಂತ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾವು ಡಿನ್ನರ್ ಮೀಟಿಂಗ್ ಮಧುವಪ್ಪ ಅವ್ರ ಮನೆಯಲ್ಲಿ ನಿಜವಾಗ್ಲೂ ಅದ್ರ ಬಗ್ಗೆ ಮಾಡ್ತಿಲ್ಲ. ತಂದೆಯವ್ರಿಗೆ ಏನಾದರೂ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನುವಂತಹ ಡಿ.ಕೆ. ಶಿವಕುಮಾರ್ ಅವರ ಪಟ್ಟು ಏನಾದರೂ ಸಾಧನೆ ಆದರೆ ಅದಕ್ಕೆ ತಕ್ಕ ಹಾಗೆ ಕೌಂಟರ್ ಕೊಡೋದಕ್ಕೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರುಗಳು ದಲಿತ ಕೌಂಟರ್ನ ಕೊಡೋದಕ್ಕೆ ಮುಂದಾಗಿದ್ರು. ಇದೇ ವಿಷಯವಾಗಿ ಯತೀಂದ್ರ ಅವರನ್ನ ಕೇಳಿದರೆ ಆ ಪ್ರಶ್ನೆನೇ ಇಲ್ಲಿ ಉದ್ಭವಿಸಲ್ಲ. ಹೈಕಮಾಂಡ್ ಆ ರೀತಿಯ ಬದಲಾವಣೆ ಬಗ್ಗೆ ಮಾತನಾಡಿದಾಗ ಮಾತ್ರ ದಲಿತ ಸಿಎಂ ಮತ್ತೊಂದು ಉದ್ಭವ ಆಗೋದು. ಯಾರೇನು ಹೇಳಿದ್ರು ನಂಗೆ ಗೊತ್ತಿಲ್ಲ, ಬಟ್ ಹೈಕಮಾಂಡ್ ಆ ನಿರ್ಧಾರ ಮಾಡಿಲ್ಲ, ಇವರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು. ತಂದೆಯವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಎಲ್ಲ ಬರುತ್ತೆ. ಸೊ ಅವಾಗ ಆ ಥರ ಆದಾಗ ಖಂಡಿತ ಅದ್ರ ಬಗ್ಗೆ ಸಿಎಂ ಆದ್ರೆ ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿರುವಂತ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾವು ಡಿನ್ನರ್ ಮೀಟಿಂಗ್ ಮಧುವಪ್ಪ ಅವ್ರ ಮನೆ ಡಿ.ಕೆ. ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಈ ಕಡೆ ಸಿಎಂ ಬಣವು ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಸಿಎಂ ಬದಲಾವಣೆ ಚರ್ಚೆ ಶುರುವಾದರೆ ದಲಿತ ಸಿಎಂ ಚೆಕ್ಮೇಟ್ಗೆ ತಯಾರಿಯಾಗಿದೆ. ದಲಿತಾಸ್ತ್ರ ಮೂಲಕ ಸಿಎಂ ಬದಲಾವಣೆ ಯತ್ನಕ್ಕೆ ಕೌಂಟರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ದಲಿತ ಸಿಎಂ ಅಸ್ತ್ರಕ್ಕೆ ಸಾಣೆ ಹಿಡಿಯುವ ಸಿದ್ಧತೆಯೂ ಕೂಡ ಒಂದು ಕಡೆಯಲ್ಲಿ ಜೋರಾಗಿ ಸಾಗ್ತಾ ಇದೆ. ಸಿಎಂ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಮುಲಾಜಿಲ್ಲದೆ ದಲಿತ ಸಿಎಂ ಮುನ್ನೆಲೆಗೆ ತರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನೇರ ಹೇಳಿಕೆಗಳನ್ನು ಕೆಲವರು ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶಿಂದ. ಸುಕೇಶ, ಮುಖ್ಯಮಂತ್ರಿಗಳ ಬದಲಾವಣೆ ಆದರೆ ತಾನೇ ದಲಿತ ಸಿಎಂ ಪ್ರಶ್ನೆ ಉದ್ಭವ ಅನ್ನೋದಾದ್ರೆ ಆ ಬ್ರಾಕೆಟ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆ ರೀತಿಯ ಬದಲಾವಣೆ ಬಂದರೆ ದಲಿತ ಸಿಎಂ ಪ್ರಸ್ತಾಪವನ್ನು ಇಡ್ತೀವಿ ಅಂತ. ಮತ್ತೊಂದು ಕಡೆಯಲ್ಲಿ ಸ್ಪಷ್ಟತೆ ಇದೆ, ಇಲ್ಲ ಸಿಎಂ ಮುಂದುವರಿತಾರೆ, ಬದಲಾವಣೆ ಇಲ್ಲ ಅಂತ. ಇದರಲ್ಲಿ ಯಾವುದನ್ನು ತಗೊಳ್ಬೇಕು? ಜೊತೆ ಅವ್ರು ಹೇಳಿರುವಂಥದ್ದು ಒಂದು ಕಡೆ ಆ ರೀತಿಯ ಪ್ರಸ್ತಾಪ ಇಲ್ಲ ಅಂತ, ಮತ್ತೊಂದು ಕಡೆ ಏನಾದರೂ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದರೆ ಸಹಜವಾಗಿ ಅದು ದಲಿತ ಸಿಎಂ ವಿಚಾರ ಕೂಡ ಬರುತ್ತೆ ಅನ್ನೋದು. ಅಂದರೆ ಇದ್ರೆ ನಮ್ಮ ತಂದೆಯವರು ಮುಂದುವರಿಬೇಕು, ಇಲ್ಲ ಅಂತಂದ್ರೆ ಅದು ದಲಿತ ಸಿಎಂ ವಿಚಾರ ಕೂಡ ಇರುತ್ತೆ ಚರ್ಚೆಯಲ್ಲಿ ಅನ್ನುವ ಮೂಲಕವಾಗಿ ದಲಿತ ಸಿಎಂ ಕಾರ್ಡ್ ಅನ್ನ ಪ್ಲೇ ಮಾಡದಂತೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಪುತ್ರ ಆಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವರು. ಯಾಕಂದ್ರೆ ಎಲ್ಲೊಂದ್ ಕಡೆ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಇರುವಂತಹ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂತು, 3 ವರ್ಷ ಆಗೋಯ್ತು, ಈಗ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಮುನ್ನೆಲೆಗೆ ಬಂದ್ರೆ ನೇರವಾಗಿ ನಾನು ಬಿಟ್ಕೊಡಲ್ಲ ಅನ್ನುವಂತ ಹೇಳುವಂತ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಇದ್ದಂತಿಲ್ಲ. ಹಾಗಾಗಿ ಅವರು ಅದನ್ನ ರಾಹುಲ್ ಗಾಂಧಿ ಅವರ ಹೆಗಲಿಗೆ ಜವಾಬ್ದಾರಿನ ವರ್ಗಾಯಿಸಲಿಕ್ಕೆ ಮುಂದಾಗಿರುವಂಥದ್ದು. ಹಾಗೇನಾದ್ರೂ ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇ ಹೌದಾದ್ರೆ ಆಗ ಸಹಜವಾಗಿ ಮುನ್ನೆಲೆಗೆ ಬರಬಹುದು. ಅದು ದಲಿತ ಸಿಎಂ ಅನ್ನುವಂಥ ವಿಚಾರ. ದಲಿತರಿಗೆ ಇದುವರೆಗೆ ಅವಕಾಶ ಆಗಿಲ್ಲ, ಈಗ ಸೂಕ್ತವಾದ ಸಮಯ
ಹಿಂದುಳಿದ ವರ್ಗದ ನಾಯಕರೊಬ್ಬರು ಇಳಿಸುವಂತ ಸಂದರ್ಭದಲ್ಲಿ ದಲಿತರಿಗೆ ಅವಕಾಶ ಮಾಡಿಕೊಟ್ರೆ ಅದು ಅನುಕೂಲ ಅನ್ನುವಂತಹ ಒಂದು ದಾಳವನ್ನ ಸಿಎಂ ಆಪ್ತ ವಲಯ ಮುನ್ನೆಲೆಗೆ ತರಲಿಕ್ಕೆ ಮುಂದಾಯ್ತಾ ಅನ್ನುವಂಥ ಸಹಜ ಪ್ರಶ್ನೆಯನ್ನು ಇದು ಹುಟ್ಟಾಕುತ್ತೆ. ನಮ್ಮ ತಂದೆಯವರು ಏನಾದ್ರು ಮುಂದುವರೆದ್ರೆ ಆ ವಿಚಾರವೇ ಇಲ್ಲ ಅನ್ನುವಂಥದ್ದು, ಅಕಸ್ಮಾತ್ ಅವರು ಬದಲಾವಣೆ ವಿಚಾರ ಮುಂದಾದ್ರೆ ದಲಿತ ಸಿಎಂ ಸಹಜವಾಗಿ ಬರುತ್ತೆ ಅನ್ನುವಂಥ ಯತೀಂದ್ರ ಅವರ ಹೇಳಿಕೆ ಸಾಕಷ್ಟು ಸಿದ್ಧತೆಗಳ ಹಿಂದಿನ ಹೇಳಿಕೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳು ಕೂಡ ಕಾರಣ ಆಗುವಂಥ ಸಾಧ್ಯತೆ ಕೂಡ ಇದೆ. ದಿವ್ಯಜ್ಯೋತಿ.